ನಮಸ್ಕಾರ, ಎಲ್ಲ ಹೇಗಿದ್ದೀರಾ? ಇವತ್ತು ನಾವು ಬಂದಿದ್ದೀವಿ ಹೈದರಾಬಾದ್ನ ಬಿಗ್ಗೆಸ್ಟ್ ರಂಜಾನ್ ಎಕ್ಸ್ಪೋಗೆ. ಸೊ ಒಳಗೆ ಹೇಗಿದೆ ನೋಡೋಣ. ಸೊ ಎಂಟ್ರಿನೇ ನಿಮಗೆ ಗೊತ್ತಾಗ್ತಾ ಇದೆ, ತುಂಬ ಗ್ರ್ಯಾಂಡ್ ಆಗಿದೆ. LED ವಾಲ್ ಇದೆ. ಸೊ ಇಲ್ಲಿ ಸಾಕಷ್ಟು ಸ್ಟಾಲ್ಸ್ ಇದೆ, ಅದನ್ನೆಲ್ಲ ನಿಮಗೆ ಆಮೇಲೆ ತೋರಿಸ್ತೀನಿ. ಒಳಗೆ ಹೋಗಿ ನೋಡೋಣ, ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ. ಎಕ್ಸ್ಪೋ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. ಯಾವ ಕಡೆ ನೋಡಿದ್ರು ಅಂಗಡಿಗಳು ಒಳ್ಳೆ ಮ್ಯಾಜಿಕ್ ಮೇಜ್ ಥರ ಇದೆ. ನೀವು ನೋಡ್ಬೋದು, ಇಲ್ಲಿ ಏನಕ್ಕೆ ಸಾಕಷ್ಟು ಅಂಗಡಿಗಳು ಕ್ಲೋಸ್ ಇದೆ ಅಂದರೆ, ಇನ್ನು ಈಗ ರಂಜಾನ್ ಸೀಸನ್ ಆಗಿರೋದ್ರಿಂದ ಫಾಸ್ಟ್ ಬ್ರೇಕ್ ಮಾಡ್ತಾ ಇದ್ದಾರೆ. ಸೊ ಈಗ ನಾವು ಬಂದಿರೋ ಟೈಮು ಸುಮಾರು 7 ಗಂಟೆ ಇರ್ಬೋದು. ಮೆಜಾರಿಟಿ ಕ್ರೌಡ್ ಏನಂದರೆ 8 ಗಂಟೆ ಆದಮೇಲೆ ಬರ್ತಾರೆ ರಂಜಾನ್ ಸೀಸನ್ ಆಗಿರೋದ್ರಿಂದ. ಮತ್ತು 4 ಗಂಟೆವರೆಗೂ ಓಪನ್ ಇರುತ್ತೆ ಬೆಳಗಿನ ಜಾವ. ಅಂಗಡಿಗಳೆಲ್ಲ ಸಾಕಷ್ಟು ಬೇರೆ ಬೇರೆ ಸ್ಟೇಟ್ಸಿಂದ ಬಂದಿದೆ. ರಾಜಸ್ಥಾನ ಆಗ್ಬೋದು, ಜೈಪುರ್, ಈ ಥರ ಆಲ್ ಓವರ್ ಇಂಡಿಯಾಯಿಂದ ಬಂದಿದೆ. ಮೆಜಾರಿಟಿ ಸೌತ್ ಇಂಡಿಯನ್ ಶಾಪ್ಸ್ ಕೂಡ ಇಲ್ಲಿ ಅವೈಲೇಬಲ್ ಇದೆ. ಇವೆಲ್ಲ ಏನು ಅಂಗಡಿಗಳು ನೋಡ್ತಾ ಇದ್ದೀರಾ, ಸ್ಪೆಷಲ್ ಆಗಿ ರಂಜಾನ್ಗೆ ಅಂತಲೇ ಹಾಕಿರುವಂಥ ಶಾಪ್ಸ್ ಇದೆಲ್ಲ. ಸೊ ಕಲರ್ ಬುರ್ಕಾಗಳು ಕೂಡ ಅವೈಲೇಬಲ್ ಇದೆ ಇಲ್ಲಿ. ಏನೋ ನಿಂತಿದ್ದಾರೆ ಅನ್ಕೊಂಡು ನಾನು ನೋಡಿದ್ರೆ ಬಂದೆ. ತುಂಬ ಶೆಕೆ ಹೈದರಾಬಾದ್ನಲ್ಲಿ. ನೋಡ್ಬೋದು ಎಷ್ಟು ದೊಡ್ಡ ದೊಡ್ಡ ಏರ್ ಕೂಲರ್ಸ್ ಇಟ್ಟಿದ್ದಾರೆ ಇಲ್ಲಿ. ಸಿಕ್ಕಾಪಟ್ಟೆ ಶೆಕೆ. ಎಸ್, ಇಲ್ಲೇ ಇದ್ದಾಳೆ, ಸರಿಯಾದ ಜಾಗಕ್ಕೆ ಬಂದಿದ್ದೇನೆ. ಹೇಳ್ಬೇಕು, ಏನು ತಗೊಂಡೆ? ಸಿಕ್ಕಾಪಟ್ಟೆ ಕಾಸ್ಟ್ಲಿ ಅಂತ ಜಾಗ. ಏನಿದೆ ಅದರಲ್ಲಿ ಅಂತ ವಿಶೇಷತೆ? ಯಾವುದಪ್ಪ ಅದು? ಯಾವುದು? ಚಿಕನ್ ಕರಿನಾ? ಚಿಕನ್ ಕಾರಿನಾ? ಯಾವುದು ಇರ್ಬೋದು ಹೆಸರು? ಹಂಗಿದೆ ಚಿಕನ್ ಕಾರಿ. 5,000 ನೋಡಿ ಇದೆ ಅಂತೆ. ಅದು 5,000 ರೂಪಾಯಿ ಅಂಗಡಿ. ಸೊ ಈ ಬಟ್ಟೆ ನೋಡಿ, ಯಾರಿಗಾದ್ರೂ ನೆನಪಾಗ್ತಾ ಇದೆಯಾ? ರಕ್ತ ಕಣ್ಣೀರು ಫಿಲಮಲ್ಲಿ ರಮ್ಯಾ ಕೃಷ್ಣ ಹಾಕೊಳ್ಳುವಂಥ ಕಾಂತಾ ಬಟ್ಟೆ ಇದು. ಸೊ ಫೈನಲಿ ಈ ಅಂಗಡಿಯಲ್ಲಿ ಅದೇನೋ ಚಿಕನ್ ಕರಿ ಅಂತ ಇದ್ರು, ಅದನ್ನ ತಗೊಂಡ್ಬಿಟ್ಟಿದ್ದೀವಿ. ಸೊ ಒಂದು ಬಟ್ಟೆ ತೊಗೊಂಡಿದ್ದೀವಿ, 5,000 ರೂಪಾಯಿ ಹೇಳ್ತಾ ಇದ್ರು. ಹಂಗೆ ಮಾಡಿ ತುಂಬ ಚೌಕಾಸಿ ಮಾಡಿ 2,200 ರುಪೀಸ್ಗೆ ತೊಗೊಂಡಿದ್ದೀವಿ. ಅದೇ ಆ ಮಾಲು ಈ ಬ್ಯಾಗ್ ಒಳಗಡೆ ಇದೆ. ಏನೋ ಒಂಥರ ಡಿಫ್ರೆಂಟ್ ಆಗಿದೆ. ಸೊ ಈ ಚಪ್ಪಲಿ ನೋಡಿ, ತೊಗೊಂಡ್ರೆ ಕಾಲುಂಗ್ರ ಹಾಕೊಳೋದು ಬೇಡ, ಅದು ಇದರಲ್ಲಿ ಅಟ್ಯಾಚ್ಡ್ ಇದೆ. ಒಂಥರ ಏನೋ ಯೂನಿಕ್ ಆಗಿದೆ, ಹ್ಯಾಂಡ್ ಮೇಡ್ ಥರ. ನಡೆದು ತುಂಬ ಸಾಕಾಗೋಗಿದೆ, ಎಕ್ಸಾಸ್ಟ್ ಆಗಿದ್ದೀನಿ. ಸೊ ಫುಡ್ ಕೋರ್ಟ್ ಕಡೆ ಹೋಗಿ ನೋಡೋಣ ಬನ್ನಿ ಏನಿದೆ ಅಂತ. ಹೈದರಾಬಾದ್ನಲ್ಲಂತೂ ಇರಾನಿ ಚಾಯ್ ಮತ್ತು ಬನ್ ಮಸ್ಕ ತುಂಬ ಫೇಮಸ್ಸು. ಸೊ ಅದನ್ನ ಟ್ರೈ ಮಾಡೋಣ ಅಂತ ನಾವು ಚಾಯ್ ಮತ್ತು ಬನ್ ಮಸ್ಕ ತೊಗೊಂಡಿದ್ದೀವಿ. ಸೊ ಹೇಗಿದೆ ಅಂತ ಟೇಸ್ಟ್ ಮಾಡಿ ನೋಡೋಣ ಬನ್ನಿ. ಹೆಚ್ಚು ಕಮ್ಮಿ ಹೇಗೆ ಅಂದರೆ ನಾವು ತಿನ್ನೋ ಗುಲ್ಕನ್ ಬನ್ ಥರನೇ, ಗುಲ್ಕನ್ ಒಂದಿಲ್ಲ ಅಷ್ಟೇ, ಚೆನ್ನಾಗಿದೆ.
ನೀವಿಲ್ಲೇನು ನೋಡ್ತಿದ್ದೀರಾ ಈ ಶರ್ಬತ್ ಅಂಗಡಿ ಇದು ಅಥೆಂಟಿಕ್ ಕೇರಳ ಸ್ಟೈಲ್ದು. ನೆಕ್ಸ್ಟ್ ಟೈಮ್ ಕೇರಳ ಹೋದಾಗ ಇನ್ ಡೀಟೇಲಾಗಿ ನಿಮಗೆ ತೋರಿಸ್ತೀನಿ. ಮೊಹಬ್ಬತ್ ಕ ಶರ್ಬತ್ ಕೇಳಿದ್ದೀನಿ, ಇದು ಯಾವುದಪ್ಪ ನಫರತ್ ಕ ಶರ್ಬತ್ ಅಂತೆ ಹೊಸದಾಗಿದೆ, ಅದನ್ನೇ ಯಾರಿಗೋ ಕೊಡ್ತಾ ಇದ್ದಾರೆ ಕುಡಿಯೋದಕ್ಕೆ. ಮತ್ತು ಇದನ್ನು ನೋಡಿ ಇವನೇನು ಅಲ್ಲಾಡಿಸ್ತಾ ಇದ್ದಾನಲ್ಲ, ಇದ್ರ ಹೆಸರು ಕುಲ್ಕಿ ಅಂತ. ಏನಕ್ಕೆ ಕುಲ್ಕಿ ಅಂತ ಇಟ್ಟಿದ್ದಾನೆ ಗೊತ್ತಾಯ್ತಲ್ಲ, ಯಾಕೆಂದರೆ ಅದನ್ನ ಕುಲ್ಕಿ ಕೊಡ್ತಾರೆ, ಅದಕ್ಕೆ ಅದನ್ನ ಕುಲ್ಕಿ ಅಂತಾರೆ. ಊಟ ಎಲ್ಲ ಆದಮೇಲೆ ಇನ್ನೊಂದು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ ಅಂತ ಓಡಾಡ್ತಾ ಇದ್ವಿ. ಆಗ ನಮಗೆ ಸಿಕ್ಕಿದ್ದೆ ದುಬೈನ ಇಂಪೋರ್ಟೆಡ್ ಪರ್ಫ್ಯೂಮ್ ಸ್ಟೋರ್. ಸೊ ಇಲ್ಲಿ ಸಾಕಷ್ಟು ಕಲೆಕ್ಷನ್ಸ್ ಇದೆ. ನನಗೇನು ಪರ್ಫ್ಯೂಮ್ಸ್ ಬಗ್ಗೆ ಅಷ್ಟು ಕ್ರೇಜ್ ಇಲ್ಲ, ಬಟ್ ಹೇಗಾದರೂ ಆಗಲಿ ಅಂತ ಹಾಗೆ ಒಂದು ಸ್ವಲ್ಪ ಟ್ರಯಲೆಲ್ಲ ನೋಡಿದ್ವಿ. ಸಿಕ್ಕಾಪಟ್ಟೆ ಘಮ ಅಂತ ಇತ್ತು, ಚೆನ್ನಾಗಿತ್ತು ಪರ್ಫ್ಯೂಮ್ ಕಲೆಕ್ಷನ್ಸ್ ಎಲ್ಲ. ಅಂತೂ ಇಂತೂ ಕೊನೆಗೆ ನಾವು ಬಂದಿದ್ದೀವಿ ಇಮರ್ಸಿವ್ ಝೋನ್ಗೆ. ಈ ರಂಜಾನ್ ಎಕ್ಸ್ಪೋಗೆ ಮೇಯ್ನ್ ಹೈಲೈಟ್ ಅಥವಾ ಪ್ರಮುಖ ಆಕರ್ಷಣೆ ಅಂತಲೇ ಹೇಳ್ಬೋದು. ಸಾಕಷ್ಟು ಜನ ನೋಡ್ತಾ ಇರ್ಬೋದು, ಅಲ್ಲಿ ಅವ್ರವ್ರ ಡಿಸೈನ್ ಆಗಿ ಸೆಲ್ಫಿಗಳು ಫೋಟೋಗಳೆಲ್ಲ ತೊಗೋತಿದ್ದಾರೆ. ಸೆಕೆಂಡ್ ಝೋನ್ ಇದು. ಇಲ್ಲೂ ನೋಡ್ಬೋದು ನೀವು ಯಾವ ರೀತಿ ಸನ್ಫ್ಲವರ್ಸ್ ಎಲ್ಲ ಇದೆ, ಮೇಲೆ ಹಾರ್ತಿರೋ ಬಟರ್ಫ್ಲೈಸ್ ಎಲ್ಲ ಇದೆ, ತುಂಬ ಅಟ್ರಾಕ್ಟಿವ್ ಆಗಿದೆ, ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಹಾಗೂ ಇದು ಮೂರನೇ ಝೋನ್. ಇದು ಇಲ್ಲಿ ಕಂಪ್ಲೀಟ್ 360 ಡಿಗ್ರಿ ವ್ಯೂ ಸಿಕ್ಕತ್ತೆ. ಒಂದು ಸ್ಪೆಷಲ್ ವೀಡಿಯೋಸ್ನ ಅವರೇ ಕ್ರಿಯೇಟ್ ಮಾಡಿ ವಾಲ್ಸ್ ಮೇಲೆ ಪ್ರೊಜೆಕ್ಟ್ ಮಾಡ್ತಿದ್ದಾರೆ. ಸೊ ವಾಲ್ ಮೇಲೆ ಅಷ್ಟೇ ಅಲ್ಲ, ಫ್ಲೋರ್ ಮೇಲೆ ಕೂಡ ನಿಮಗೆ ಒಂದು ವಿಜುವಲ್ ಲೈಟಿಂಗ್ ಅನ್ನೋದಿರುತ್ತೆ. ತುಂಬ ಟ್ರಿಕ್ಕಿಯಾಗಿರುತ್ತೆ ಹಾಗೂ ಟ್ರಿಪ್ಪಿಯಾಗಿ ಕೂಡ ಕಾಣಿಸುತ್ತೆ. ನಿನ್ನೆ ಅಂತೂ ಎಕ್ಸ್ಪೋಲ್ ಓಡಾಡಿ ತುಂಬ ಸುಸ್ತಾಗಿಬಿಟ್ಟಿತ್ತು. ಕ್ಲೋಸ್ ಟು 250+ ಶಾಪ್ಸ್ ಇದೆ ಮತ್ತು 30+ ಫುಡ್ ಸ್ಟಾಲ್ಸ್ ಕೂಡ ಇದೆ. ಅಲ್ಲಿ ತುಂಬ ಚೆನ್ನಾಗಿದೆ. ಓವರಾಲ್ ಒಳ್ಳೆ ಎಕ್ಸ್ಪೀರಿಯೆನ್ಸ್, ಬಟ್ ಸ್ವಲ್ಪ ಪ್ರೈಸಿ ಅನ್ನಿಸ್ತು. ಆ್ಯಂಡ್ ಹೊಸದೇನೋ ಇದೆ ಒಂದು ಇಮರ್ಸಿವ್ ಎಕ್ಸ್ಪೀರಿಯೆನ್ಸ್ ಅಂತ, ಫುಲ್ ಪ್ಯಾಕ್ಡ್ ವಿತ್ ಲೈಟ್ಸ್ ಮತ್ತು 360 ಡಿಗ್ರಿ ವ್ಯೂ ಒಂದು ವಿಡಿಯೋ ಕೂಡ ಇದೆ. ಸ್ಪೆಷಲ್ ಎಕ್ಸ್ಪೀರಿಯೆನ್ಸ್ ಒಂದಿದೆ, ಚೆನ್ನಾಗಿದೆ. ಸೊ ನೀವೇನಾದರೂ ಹೈದ್ರಾಬಾದಲ್ಲಿದ್ದರೆ ನೀವು ವಿಸಿಟ್ ಮಾಡ್ಬೋದು. ಅಪ್ ಟು ಈ ಮಂತ್ 28 ಅವೈಲೇಬಲ್ ಇರುತ್ತೆ. ಹಾಗೂ ನಿಮ್ಮ ಫ್ರೆಂಡ್ಸ್ ಅಥವಾ ರಿಲೇಟಿವ್ಸ್ ಯಾರಾದರೂ ಇದ್ದರೆ ಅವ್ರಿಗೆ ಇದನ್ನು ಶೇರ್ ಮಾಡಿ. ಹಾಗೂ ಹೈದ್ರಾಬಾದ್ ಎಕ್ಸ್ಪ್ಲೋರ್ ಮಾಡ್ತಾ ಇರ್ತೀನಿ. ಈ ವಿಡಿಯೋಸ್ ಈ ಕಂಟೆಂಟ್ ನಿಮ್ಗೇನಾದರೂ ಇಷ್ಟ ಆದರೆ, ಅಥವಾ ಇನ್ನಷ್ಟು ಹೈದ್ರಾಬಾದ್ ನೀವು ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಇದ್ದರೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ.